ನಮಸ್ತೆ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ಎಲ್ಲರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು. ಕೃಷ್ಣಾಷ್ಟಮಿ ಪ್ರಯುಕ್ತ ದೇಶದೆಲ್ಲೆಡೆ ಕೃಷ್ಣ ಜಯಂತಿ ಆಚರಣೆಯನ್ನು ತುಂಬ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡಿದ್ದಾರೆ. ಇದೇ ರೀತಿ ನಮ್ಮ ತಿಮರಾವತನಹಳ್ಳಿ ಪಂಚಾಯಿತಿಗೆ ವ್ಯಾಪ್ತಿಗೆ ಸೇರಿದ ಎಲ್ಲ ಹಳ್ಳಿಗಳ ಒಂದು ಯಾದವ ಅಂದರೆ ಗೊಲ್ಲರು ಅಂತಾರೆ, ಅವರ ಒಂದು ಕುಲಬಾಂಧವರೆಲ್ಲ ಸೇರಿ ಅವರ ಜೊತೆಗೆ ಸಮಸ್ತ ಎಲ್ಲ ಸಮುದಾಯಗಳೆಲ್ಲ ಸೇರಿಕೊಂಡು ಕೃಷ್ಣಾಷ್ಟಮಿಯನ್ನು ತುಂಬ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಬೆಳ್ಳಿ ರಥದಲ್ಲಿ ಕೃಷ್ಣನ ಮೂರ್ತಿಯನ್ನು ಅಥವಾ ಫೋಟೋವೊಂದನ್ನು ಇಟ್ಟು ಎಲ್ಲ ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿ ಮತ್ತು ತಾಲೂಕಿನಾದ್ಯಂತ ಇರುವ ಯಾದವ ಸಮುದಾಯವೆಲ್ಲ ಮುಳುಬಾಗಿಲು ನಗರದಲ್ಲಿ ಒಂದೆಡೆ ಮೆರವಣಿಗೆ ಮೂಲಕ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ಗೈರು ಹಾಜರು ಆದರೂ ಕೂಡ ಈ ಮಿಕ್ಕಿದ ಎಲ್ಲ ಸದಸ್ಯರುಗಳಾದ ಅಧ್ಯಕ್ಷರಾದ ವೆಂಕಟರಮಣಪ್ಪ ಅವರು ಮತ್ತು ವೇಗಮಡುಗು ರಾಮಣ್ಣ, ವೇಗಮಡುಗು ವೇಣುಗೋಪಾಲಣ್ಣ, ಸೆಂಟ್ರಿಂಗ್ ಸುರೇಶ್ ಅವರು, ಪುಲಪಾಪೇನಹಳ್ಳಿ ಕುಮಾರಣ್ಣ ಇನ್ನಿತರ ಸದಸ್ಯರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅತಿ ಮುಖ್ಯವಾಗಿ PDO ಅವರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಎಲ್ಲ ಸೇರಿ ಪಂಚಾಯಿತಿ ಕಚೇರಿಯಲ್ಲಿ ಅದ್ಧೂರಿಯಾಗಿ ಪೂಜೆ ಮಾಡಿ ಆ ಪೂಜೆ ನಂತರ ಆ ಮೆರವಣಿಗೆಯನ್ನು ಮುಳುಬಾಗಿಲಿನ ತನಕ ಬೀಳ್ಕೊಡುಗೆ ಕೊಟ್ಟರು. ತಿಮರಾವತನಹಳ್ಳಿ ಪಂಚಾಯಿತಿಯ ಹಿರಿಯ ಮುಖಂಡರುಗಳಾದ ವೇಣಪ್ಪ ಅವರು ಮತ್ತು ವರದಪ್ಪ ಅವರು, ಇನ್ನಿತರ ಹಿರಿಯ ಮುಖಂಡರು ಮತ್ತು ಕಿರಿಯ ಯುವ ಮುಖಂಡರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಿಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಗವಾನ್ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದಂತೆ ಬಹಳ ಅದ್ಧೂರಿಯಿಂದ ಆಚರಣೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಅದೇ ರೀತಿ ಈ ಒಂದು ಪಂಚಾಯಿತಿಯ ಎಲ್ಲ ಯಾದವ ಕುಲಬಾಂಧವರು ಸೇರಿಕೊಂಡು ಒಂದು ಪಲ್ಲಕ್ಕಿಯನ್ನು ಆಚರಣೆ ಮಾಡುವ ಮೂಲಕ ಹಾಗೂ ಜನ್ಮಾಷ್ಟಮಿಯನ್ನು ನಮ್ಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡುವ ಮೂಲಕ ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಪಂಚಾಯಿತಿಯ ಸಾರ್ವಜನಿಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಯಾದವ ಕುಲಬಾಂಧವರು ಎಲ್ಲ ಮುಖಂಡರು ಮತ್ತು ಸಮುದಾಯದ ಮಿತ್ರರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣನ ಬಗ್ಗೆ ನಾವು ಇವತ್ತು ಒಂದಷ್ಟು ತಿಳ್ಕೊಳ್ಬೇಕಾಗತ್ತೆ. ಅವ್ರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂಥವ್ರಲ್ಲ. ಇವತ್ತು ಸಹ ಒಂದು ಅನ್ನದ ಅಗಳನ್ನು ನಾವು ಊಟ ಮಾಡಬೇಕಂದ್ರೆ ಕೃಷ್ಣ ಅಂತ ತಿಳ್ಕೊಂಡು ನಾವು ಊಟ ಮಾಡೋಂಥ, ಅಂದರೆ ಪ್ರತಿ ಕಣಕಣದಲ್ಲೂ ಈ ವಿಶ್ವದಲ್ಲಿ ಅವರೇ ಎಲ್ಲ ಕಡೆ ಅವರಿದ್ದಾರೆ, ಸರ್ವಾಂತರ್ಯಾಮಿ ಅನ್ನೋ ಒಂದು ಸಂದೇಶ. ಅವರು ಬದುಕಿದ್ದ ಒಂದು ರೀತಿಯೇ ನಮಗೊಂದು ಪಾಠ ಅಂತ ತಿಳ್ಕೊಬೇಕು. ಯಾಕಂತಂದರೆ ಅವ್ರು ಹುಟ್ಟಿದ್ದು ಯಾವ ಥರ ಹುಟ್ಟಿದ್ರು, 8ನೇ ಮಗನಾಗಿ ಹುಟ್ಟಿದ್ದು. ಅವರ ಮಾವ ಕಂಸ ಏನಿದ್ರು ಪ್ರತಿ ಮಗುನೂ ಕೊಲ್ಲುತ್ತವೆ, ಯಾಕಂದರೆ ಮಾವನಿಂದ ನಿನಗೆ ಸಾವಿದೆ ಅಂತ ಹೇಳಿರ್ತಾರೆ ಒಬ್ಬ ಜ್ಯೋತಿಷಿ. ಆ ಒಂದು ಕಾರಣಕ್ಕೆ ಹುಟ್ಟಿದ ಪ್ರತಿ ಮಗುವನ್ನು ಕೊಲ್ಲುತ್ತಾ ಬರ್ತಾರೆ. 8ನೇ ಮಗನಾಗಿ ಹುಟ್ಟಿದ್ದ ಇವರು ಆಶ್ಚರ್ಯಕರ ರೀತಿಯಲ್ಲಿ ಬದುಕಿ ಬಾಳಿ ಆಮೇಲೆ ಅವರ ತುಂಟಾಟ ಏನಿದೆ, ಬಾಲ್ಯ ಅಂತಂದರೆ ಕೃಷ್ಣನ ತುಂಟಾಟನೇ ನಮ್ಗೆ ಯಾವತ್ತೂ ನೆನಪಿಗೆ ಬರುತ್ತೆ. ತಂದೆ ತಾಯಿಗೆ ಒಬ್ಬ ಬಾಲಕೃಷ್ಣನಾಗಿ, ಸ್ನೇಹಿತನಿಗೆ ಅಂತ ಒಂದು ವಿಷಯ ಬಂದಾಗ ಕೃಷ್ಣ ಕುಚೇಲ ಯಾವ ರೀತಿ ಅವರ ಸ್ನೇಹ ಇತ್ತು, ಒಬ್ಬ ಬಡವನಿಗೆ ಯಾವ ರೀತಿ ನಾವಿರಬೇಕು ಅನ್ನೋದು, ಮತ್ತು ಈ ಸ್ತ್ರೀಯರಿಗೆ ಇವತ್ತೇನು ನಡೀತಿದೆ ನಮ್ಮ ಪ್ರಪಂಚದಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ಏನಿದೆ, ದ್ವಾಪರ ಯುಗದಲ್ಲಿ ದ್ರೌಪದಿಗೆ ಒಂದು ಮಹಾಭಾರತ ಇದು ಬಂದಾಗ ದ್ರೌಪದಿಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ನಿಂತು ಒಂದು 101 ಜನ ಕೌರವರಿದ್ರು ಕೂಡ ಒಂದು 5 ಜನ ಪಾಂಡವರು ಧರ್ಮದ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನುಭಾವರವರು. ಇವತ್ತು ಅವರ ಆದರ್ಶದಲ್ಲಿ ಅವ್ರು ಹೇಳ್ತಾರೆ ಒಂದು ಹತ್ರ, ನಿನ್ನ ಕೆಲಸ ನೀನು ಮಾಡು, ಪ್ರತಿಫಲವನ್ನು ನನಗೆ ಬಿಡು ಅಂತ. ಎಲ್ಲರೂ ಅದನ್ನು ರೂಢಿಸ್ಕೊಂಡ್ರೆ ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯೋದಾಗಲಿ, ಬೇರೆ ಸಮಾಜ ವಿದ್ರೋಹಿ ಘಟನೆಗಳು ನಡೆಯೋದಿಲ್ಲ. ಹಾಗಾಗಿ ಆ ಭಗವಾನ್ ಶ್ರೀಕೃಷ್ಣನ ಒಂದು ಏನು ಹೇಳಿದ್ದಾರೆ ಅವರ ಪಾಠವನ್ನು ನಾವು ತಿಳ್ಕೊಂಡು ಎಲ್ಲರೂ ಅವರ ಹಾದಿಯಲ್ಲಿ ನಡೆದ್ರೆ ನಮ್ಮ ಸಮಾಜ ಒಳ್ಳೆ ಸುಭಿಕ್ಷವಾಗಿರೋದ್ರಲ್ಲಿ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ತಿಮರಾವತನಹಳ್ಳಿ ಮುಖಂಡರಾದಂಥ ವೇಣಣ್ಣ ಅವರು ಈ ಒಂದು ಆಚರಣೆ ಬಗ್ಗೆ ಮೊನ್ನೆನೇ ಕರೆದು ಮಾತಾಡಿದ್ವಿ. ಆಯಿತು ಸರ್, ನೀವು ಯಾವ ಥರ ಹೇಳ್ತೀರಾ ಆ ಥರ ಮಾಡ್ತೀವಿ ಅಂತ ಅವರು ಸಹ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲರೂ ಸಹ ಈ ಒಂದು ಜಯಂತಿಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು 2 ಮಾತನ್ನು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. जय बोलो श्री कृष्ण महाराज के, जय बोलो पवाड़ा पुरुष श्री कृष्ण महाराज के। ಎಲ್ರಿಗೂ ನಮಸ್ಕಾರ.
ಇವತ್ತು ನಾವು ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸಿರುವಂಥ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ವೆಂಕಟರಾಮಪ್ಪ ಅವರು ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂತಹ ನಮ್ಮ ಗಜೇಂದ್ರ ಸಾರು ಹಾಗೂ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂಥ ವೇಣಣ್ಣ ಅವರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ತಿಮ್ರಾವತ್ನಲ್ಲಿ ಪಂಚಾಯತ್ ಮುಖಂಡರಿಗೂ ಹಾಗೂ ನಮ್ಮ ಸಮುದಾಯದ ಯಾದವ ಸಮುದಾಯದ ಮುಖಂಡರಾದಂಥ ವೇಣಣ್ಣ ಅವರಿಗೂ ಹಾಗೂ ಏತರಹಳ್ಳಿ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾವು ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ PDO ಸರ್ ಅವರು ಸ್ವಲ್ಪ ಅರ್ಥಗರ್ಭಿತವಾಗಿ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದರೆ ಶ್ರೀಕೃಷ್ಣ ಮಹಾತ್ಮರು ಅಂದರೆ ಅವರು ಒಂದು ಜೀವನ ಶೈಲಿಯನ್ನು ತೋರಿಸ್ಕೊಟ್ಟವರು. ಇನ್ನೊಂದು ಸಂಕೇತ ಏನಪ್ಪ ಅಂದರೆ ಈ ಪ್ರೇಮದ ಸಂಕೇತನೂ ಅಂತ ಹೇಳ್ಬೋದು ನಮ್ಮ ಶ್ರೀಕೃಷ್ಣ ಮಹಾತ್ಮರನ್ನ. ಇವರು ಮಹಾಭಾರತ, ಒಂದು ಹಿಂದೂ ಧರ್ಮದಲ್ಲಿ 2 ಮಹಾನ್ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ಈ ಮಹಾಭಾರತಕ್ಕ ಅಂತ ಜ್ಞಾಪಕ ಬಂದರೆ ನಮ್ಮ ಶ್ರೀಕೃಷ್ಣರು ಸ್ವಾಮೀಜಿಗಳು ನಮಗೆ ಜ್ಞಾಪಕ ಬರ್ತಾರೆ. ಯಾಕಂದರೆ ಮಹಾಭಾರತ ಯಾವ ಥರ ನಡೀತು, ಅಲ್ಲಿ ಏನು ನಡೀತು ಸಾಮಾನ್ಯ ಎಲ್ರಿಗೂ ತಿಳಿದಿರೋ ವಿಷಯನೇ. ಈ ಥರ ಮಹಾಪುರುಷರನ್ನು ನಾವು ಜಯಂತಿಗಳನ್ನ ಆಚರಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇವರು ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಇವರು ಸನಾತನ ಧರ್ಮದ ರಕ್ಷಕರು ಹಾಗೂ ಸನಾತನ ಧರ್ಮದ ಆರಾಧಕರು ಹಾಗೂ ಸನಾತನ ಧರ್ಮದ ಉಳಿವಿಗಾಗಿ ಶ್ರಮಿಸಿದಂಥ ವ್ಯಕ್ತಿಯು ಅಂತ ಅವರು ದೇವರು ಅಂತ ನಾವು ತಿಳ್ಕೊಳ್ತಾ 2 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.